ರಮ್ಯಾಗೊಂದು ನ್ಯಾಯ, ವೀರೇಂದ್ರ ಹೆಗ್ಗಡೆಗೆ ಒಂದು ನ್ಯಾಯನ. ಬಿಜೆಪಿ ವಿಧಾನ ಪರಿಷತ್ ಸದಸ್ಯ ಸಿಟಿ ರವಿ ವಿರುದ್ಧ ಅವರು ಪ್ರಶ್ನೆಯನ್ನ ಕೇಳಿದ್ದಾರೆ ಸಿದ್ದರಾಮಯ್ಯ ಅವರಿಗೆ. ರಮ್ಯಾಗೆ ಒಂದು ನ್ಯಾಯ, ವೀರೇಂದ್ರ ಹೆಗ್ಗಡೆಗೆ ಒಂದು ನ್ಯಾಯನ. ಬಿಜೆಪಿ ವಿಧಾನ ಪರಿಷತ್ ಸದಸ್ಯ ಸಿಟಿ ರವಿ ಪ್ರಶ್ನೆಯನ್ನ ಕೇಳಿದ್ದಾರೆ ಸಿದ್ದರಾಮಯ್ಯ ಅವರಿಗೆ. ವೀರೇಂದ್ರ ಹೆಗ್ಗಡೆ ಧಾರ್ಮಿಕ ನೇತಾರರು, ಸಮಾಜದಲ್ಲಿ ಅನೇಕರ ಬದುಕಿನಲ್ಲಿ ಆರ್ಥಿಕ ಸುಧಾರಣೆಯನ್ನ ಬದಲಾವಣೆಯನ್ನ ತಂದವರು. SIT ರಚನೆ ಮಾಡೋದಕ್ಕಿಂತ ಮುಂಚೆ ಪೂರ್ವಾಪರ ಅವರ ಬಗ್ಗೆ ವಿಚಾರವನ್ನ ಮಾಡಬೇಕಾಗಿತ್ತು. ರಮ್ಯಾ ವಿರುದ್ಧ ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡಿದ್ದಾರೆಂದು ಒಟ್ಟು 12 ಜನರ ವಿರುದ್ಧ ಪ್ರಕರಣವನ್ನ ದಾಖಲೆ ಮಾಡಿ ಅರೆಸ್ಟ್ ಮಾಡಿದ್ದೀರಿ. ವೀರೇಂದ್ರ ಹೆಗ್ಗಡೆ ಅವರ ವಿರುದ್ಧ ಆರೋಪ ಮಾಡಿದವರ ಮೇಲೆ ಕ್ರಮವನ್ನ ಯಾಕೆ ಕೈಗೊಳ್ತಾ ಇಲ್ಲ? ಸಿಎಂ ಸಿದ್ದರಾಮಯ್ಯ ಅವರೇ, ನೀವು ಪಕ್ಷ ರಾಜಕಾರಣವನ್ನು ಮಾಡಬಾರ್ದು. ಕೂಡಲೇ ಧರ್ಮಸ್ಥಳ ಪ್ರಕರಣವನ್ನ NIAಗೆ ವಹಿಸಬೇಕು. ಬಿಜೆಪಿ ವಿಧಾನ ಪರಿಷತ್ ಸದಸ್ಯ ಸಿಟಿ ರವಿ ಅವರ ಆಗ್ರಹ ಇಂತಿತ್ತು. ಎಸ್ ವೀಕ್ಷಕರೇ, ಸಿಟಿ ರವಿ ಅವರು ಒಂದು ಪ್ರಶ್ನೆಯನ್ನ ಕೇಳ್ತಾರೆ ಸಿದ್ದರಾಮಯ್ಯ ಅವ್ರಿಗೆ. ಏನು ಅಂತಂದ್ರೆ, ರಮ್ಯಾಗೊಂದು ನ್ಯಾಯ ಮಾಡ್ತಾ ಇದ್ದೀರಾ, ವೀರೇಂದ್ರ ಹೆಗ್ಗಡೆಗೊಂದು ನ್ಯಾಯ ಮಾಡ್ತಿದ್ದೀರಾ? ಯಾಕಾಗಿ ಈ ಒಂದು ಪ್ರಶ್ನೆಯನ್ನ ಕೇಳ್ತಾ ಇದ್ದಾರೆ ಅಂತಂದ್ರೆ, ರಮ್ಯಾ ಅವರ ವಿರುದ್ಧವಾಗಿ ಅವಾಚ್ಯ ಶಬ್ದಗಳನ್ನ ಬಳಕೆ ಮಾಡಿದವರ ಗತಿ, 12 ಜನರ ಗತಿ ಏನಾಗಿದೆ ಅಂತ ಎಲ್ರಿಗೂ ಗೊತ್ತಿದೆ. ಅವರನ್ನ ತೆಗೆದುಕೊಂಡು ಹೋಗಿ ಅರೆಸ್ಟ್ ಮಾಡಲಾಗಿರುವಂಥದ್ದು. ಆದರೆ ವೀರೇಂದ್ರ ಹೆಗ್ಗಡೆ ಅವರು ಕೋರ್ಟ್ನಿಂದ ಆ ಒಂದು ಲೆಟರ್ ಪರ್ಮಿಷನ್ ತಗೊಬಂದ್ರು ಕೂಡ ವೀರೇಂದ್ರ ಹೆಗ್ಗಡೆ ಅವರ ಬಗ್ಗೆ ಮಾತನಾಡಬಹುದು. ಕಂಡಲ್ಲಿ ಯಾರು ಬೇಕಾದ್ರೂ ಮಾತಾಡಬಹುದು. ಆದರೆ ವೀರೇಂದ್ರ ಹೆಗ್ಗಡೆ ಅವರು ಯಾರಿಗೂ ಕೂಡ ರಿಯಾಕ್ಟ್ ಮಾಡಬಾರ್ದು. ಇದು ಹೇಗಾಗತ್ತೆ? ನಿಮ್ಮ ಒಂದು ಪಕ್ಷದಲ್ಲಿದ್ದವ್ರಿಗೆ ಒಂದು ನ್ಯಾಯ, ಧಾರ್ಮಿಕ ಕ್ಷೇತ್ರದಲ್ಲಿದ್ದವ್ರಿಗೆ ಒಂದು ನ್ಯಾಯವಾ ಅಂತ ಹೇಳಿ ಪ್ರಶ್ನೆಯನ್ನ ಮಾಡಿದ್ದಾರೆ. ಈ ಒಂದು ಪ್ರಶ್ನೆ ಈಗ ಎಲ್ಲ ಕಡೆಗೂ ಟ್ರೆಂಡ್ ಕ್ರಿಯೇಟ್ ಮಾಡ್ತಾ ಇದೆ. ರಮ್ಯಾಗಾದ್ರೆ ಒಂಥರ ನ್ಯಾಯ, ಹೆಣ್ಮಕ್ಳಿಗೊಂಥರ ನ್ಯಾಯ, ಗಂಡು ಮಕ್ಳಿಗೊಂಥರ ನ್ಯಾಯವಾ ಅಂತ ಹೇಳಿ ಸಿಟಿ ರವಿ ಅವರ ಪ್ರಶ್ನೆ ಇದಾಗಿತ್ತು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.